ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ ನಾರಾಯಣಾಯ ಪರಿಪೂರ್ಣಗುಣರ್ಣಮಾಯ ವಿಶ್ವೋದಯಸ್ಥಿತಿಲಯೋನ್ಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೇರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀರೈತೀರ್ಥವಾಗ್ ನೌಮಿನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘೂತ್ತಮಗುರೂನ್ ವೈದದ್ಯವಾರಾನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಭವದಸಧ್ಯಾನಪಾನ್ ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾರದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್ ಶಾಸ್ತ್ರೇಷು ಪಾರದರ್ಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಿನ್ನೆ ದಿವಸ ಶ್ರೀರಾಮಚಂದ್ರ ದೇವರು ಎಲ್ಲ ಕಪಿಗಳಿಂದ ಸೇರಿಕೊಂಡು ಸೇತುವೆಯನ್ನು ಕಟ್ಟಿ ಸಮುದ್ರವನ್ನು ಆ ಸೇತುವೆಯ ಸಹಾಯದಿಂದ ತಾವು ವಿಭೀಷಣ ತೋರಿಸಿದ ಹಾದಿಯಲ್ಲಿ ಮಾರ್ಗದರ್ಶನವನ್ನು ವಿಭೀಷಣ ಮಾಡ್ತಾ ಇದ್ದ. ಇಲ್ಲಿ ಹೀಗೆ ಹೋದರೆ ಹಾದಿ ಇದೆ ಅಂತ ವಿಭೀಷಣ ತಿಳಿಸ್ತಾ ಇದ್ದ. ಆ ವಿಭೀಷಣ ತೋರಿಸುವ ಮಾರ್ಗದ ಸಹಾಯದಿಂದ ಲಂಕೆಯನ್ನು ಎಲ್ಲರೂ ಕಪಿಗಳು, ರಾಮ ಲಕ್ಷ್ಮಣ, ಸುಗ್ರೀವ, ಹನುಮಂತ, ಅಂಗದ, ತಾರ ಎಲ್ಲರೂ ಕೂಡ ತಲುಪಿದ್ದಾರೆ ಅಂತನ್ನುವ ಕಥೆಯನ್ನು ನಾವು ಕೇಳಿದ್ದೇವೆ. ಆಗ ಆಯಾ ದ್ವಾರಗಳಿಗೆ ಆಯಾ ರಾಕ್ಷಸರು ಅಲ್ಲಿ ಬಂದಿದ್ದಾರೆ. ಇಲ್ಲಿಯೂ ಕೂಡ ಮತ್ತು ಆಯಾ ದ್ವಾರಗಳಿಗೆ ನಿನ್ನೆ ನಾವು ಕೇಳಿದ ಪ್ರಕಾರ ಎಲ್ಲರನ್ನ ಕೊಟ್ಟು ಕಳಿಸಿದ್ದಾರೆ. ಆಗ ದ್ವಾರಾಂ ನಿರೋಧ ಸಮಯೇ ಚ ದಿದೇಶ ನಿರೋಧ ಸಮಯೇ ಸ ದಿದೇಶ ಪುತ್ರಂ ವಾರಾಂಪತೆ ದಿಶಿ ಸುರೇಶ್ವರ ಶತ್ರು ಮುಗ್ರಂ ಪ್ರಾಚ್ಯಾಂ ಪ್ರಶಸ್ತಮಿದಿ ದಿಶಿ ವಜ್ರತಂಷ್ಟಂ ಪ್ರೇತಾಧಿಪಸ್ಯ ಶಿರಿನ ಸ್ವಯಮೇವ ಚಾದಾತ್ ವಿಜ್ಞಾಯ ತತ್ಸಹ ಭಗವಾನ್ ಹನುಮಂತಮೇವ ದೇವೇಂದ್ರ ಶತ್ರು ವಿಜಯಾಯ ದಿದೇಶ ಚಾಶು ನೀಲಂ ಪ್ರಶಸ್ತ ನಿಧಿನಾಯ ಚ ವಜ್ರತಂಷ್ಟಂ ಹಂತುಂ ಸುರೇಂದ್ರ ಸುತ ಸೂನು ಮಥಾದಿದೇಶ. ಆಗ ಅಲ್ಲಿ ಮೊಟ್ಟ ಮೊದಲಿಗೆ ರಾವಣನಿಗೆ ಸಂದೇಶ ಕಳಿಸಬೇಕು, ಒಬ್ಬ ದೂತನನ್ನು ಕೊಟ್ಟು ಕಳಿಸಬೇಕು ಅಂತನ್ನುವ ಉದ್ದೇಶದಿಂದ ದೂತನನ್ನು ಕೊಟ್ಟು ಕಳಿಸಿದ್ದಾರೆ. ಧರ್ಮದಿಂದ ಯುದ್ಧವಾಗಬೇಕು, ಯುದ್ಧವಾಗಲೇಬಾರದು, ಸೀತೆಯನ್ನು ನೀನು ಕೊಟ್ಟು ಬಿಡು. ಆಗ ರಾವಣ ನೀನು ರಾಮನಿಗೆ ಶರಣಾಗತಿಯನ್ನು ಹೊಂದಿದೆಯಂತಾದರೆ ಹಾಗೆ ಪುನಃ ನಿನ್ನನ್ನು ಬಿಟ್ಟು ಬಿಡುತ್ತದೆ, ನಿನ್ನ ರಾಜ್ಯವನ್ನು ನೀನು ತಗೊಳ್ಬೋದು, ಸೀತೆಯನ್ನು ತಿರುಗಿ ಕೊಡು ಅಂತ ಹೇಳಿ ಕೃಷ್ಣ ಹೇಗೆ ಪಾಂಡವರ ಪಕ್ಷದಲ್ಲಿ ನಿಂತು ತಾನು ದೂತನಾಗಿ ಶಾಂತಿ ದೂತನಾಗಿ ಹೋದನೋ ಹಾಗೆ ಇಲ್ಲಿ ಯಾರನ್ನು ಕಳಿಸಬೇಕು ಅಂತಂದರೆ ಶ್ರೀರಾಮಚಂದ್ರ ದೇವರು ಅಂಗದನನ್ನು ಆರಿಸಿದ್ದಾರೆ. ಯುವರಾಜನಾದಂತಹ ಅಂಗದ, ಆ ಅಂಗದನನ್ನು ಆರಿಸಿದ್ದಾರೆ. ಅಂಗದ ಶಾಂತಿ ದೂತನಾಗಿ ಹೋಗಬೇಕು. ಆಗ ಹೋಗಿ ಆ ರಾವಣನ ಸಿಂಹಾಸನ, ರಾವಣನ ಜೊತೆಗೆ ಭೇಟಿಯಾಯಿತು. ಅವನಿಗೆ ಯಾರೂ ಸಿಂಹಾಸನನೇ ಕೊಡಲಿಲ್ಲ, ಆಸನನೇ ಕೊಡಲಿಲ್ಲ.
ಹಾಗಾಗಿ ತಾನೇ ತನ್ನ ಬಾಲವನ್ನು ಸುತ್ತಿಕೊಂಡು ರಾವಣಕ್ಕಿಂತಲೂ ಹೆಚ್ಚಿನ ಎತ್ತರ ಮಟ್ಟಕ್ಕೆ ತಾನು ಒಂದು ಆಸನವನ್ನು ತಾನೇ ತನ್ನ ಬಾಲದಿಂದ ಮಾಡಿಕೊಂಡು ತಾನು ರಾವಣನ ಜೊತೆಗೆ ಹೇಳ್ತಾನೆ. ರಾಮಚಂದ್ರ ದೇವರು ಏನು ಹೇಳಿ ಕಳಿಸಿದ್ರು, ಸೀತೆಯನ್ನು ತಿರುಗಿ ಕೊಟ್ಟರೆ ಯುದ್ಧವಾಗುವುದಿಲ್ಲ, ನಾವು ಮತ್ತೆ ತಿರುಗಿ ಹೋಗ್ಬಿಡ್ತೇವೆ, ನೀನು ರಾಮನಿಗೆ ಶರಣಾಗತನಾಗಬೇಕು ಅಂತ ಇಷ್ಟು ಹೇಳಿದಾಗ ಈ ಮಾತು ಅವನು ಕೇಳುವುದಿಲ್ಲ. ಯುದ್ಧಕ್ಕೆ ಬರ್ತಾನೆ ಅಂತನ್ನೋದೆಲ್ಲ ನಿಶ್ಚಯವಿದ್ದರೂ ಧರ್ಮ, ಲೋಕ, ನಿಯಮ ಅವುಗಳನ್ನೆಲ್ಲ ಅನುಸರಿಸಿ ತಾನು ಮಾಡಬೇಕು ಅಂತನೋ ಸಲುವಾಗಿ ಪರಮಾತ್ಮ ತಾನು ಆ ವಿಭೀಷಣ ಹೇಳಿದ್ದ. ಪ್ರಸ್ಥಾಪ್ಯ ವಾಲಿಸುತಮೇವ ಚ ರಾಜ್ಯನಿತ್ಯೇ ರಾಮಸ್ತದುಕ್ತ ವಚನೇಪ್ಯಮುನಾ ಗೃಹೀತೆ. ರಾಮಚಂದ್ರ ದೇವರು ಹೇಳಿದ ವಚನವನ್ನು, ಮಾತುಗಳನ್ನೆಲ್ಲ ಹೇಳಿದರು. ದಾರೋರೋಧ ಚತರಸ್ತ್ರ, ಏನು ಕೇಳಲಿಲ್ಲ. ಸರಿ ಆಗಲಿ ಅಂತ ಹೇಳಿ ಇನ್ನು ಮೇಲೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ದ್ವಾರಗಳಿಗೆ ಯಾರ್ಯಾರನ್ನು ಕಳಿಸಿದ್ದಾನೆ. ಆಗ ಇಂದ್ರಜಿತ್ ಇದ್ದಂತಲ್ಲಿ ಹನುಮಂತ ದೇವರಿದ್ದಾರೆ. ಹನುಮಂತ ದೇವರು ಯುದ್ಧ ಮಾಡಿ ಹಿಂದೆ ಪರಾಕ್ರಮವನ್ನು ಕಂಡಿದ್ರು. ಹಾಗಾಗಿ ಇಂದ್ರಜಿತ್ ತಾನು ಹನುಮಂತ ದೇವರ ಜೊತೆಗೆ ಯುದ್ಧ ಮಾಡದೇನೆ ಪಲಾಯನ ಮಾಡಿಬಿಟ್ಟಿದ್ದಾನೆ, ಓಡೇ ಹೋಗಿಬಿಟ್ಟಿದ್ದಾನೆ ಅಲ್ಲಿಂದ. ದ್ವಾರಾಂ ನಿರೋಧ ಸಮಯೇ ದೇಶ ಪುತ್ರಂ ವಾರಾಂಪತೇರ್ದಿಶಿ ಸುರೇಶ್ವರ ಶತ್ರುಮುಗ್ರಂ ಪ್ರಾಚ್ಯಾಂ ಪ್ರಶಸ್ತ ದಿಶಿ ದಿಶಿ ವಜ್ರದ್ರಮುಷ್ಟ್ರಂ ಪ್ರೇತಾಧಿಪಸ್ಯ ಶಜಿನ ಸ್ವಯಮೇವ ಚಾದಾತ್. ಅಲ್ಲಿಂದ ಬಹಳ ಉಗ್ರವಾದಂತಹ ಬಲ ಹನುಮಂತ ದೇವರದು. ಅವರ ಜೊತೆಗೆ ಯುದ್ಧ ಮಾಡುವ ಸಾಮರ್ಥ್ಯ ನನಗಿಲ್ಲ ಅಂತ ತಾನು ಅಲ್ಲಿಂದ ಹೋಗಿಬಿಟ್ಟಿದ್ದಾನೆ. ಹೋಗಿ ಅಲ್ಲಿ ಪ್ರಶಸ್ತ ಅಂತನ್ನುವ ಒಬ್ಬವ ದೈತ್ಯ, ಆ ದೈತ್ಯನನ್ನು ಕೊಲ್ಲಬೇಕು ಅಂತ ಹೇಳಿ ಇಂದ್ರಜಿತ್ತು ಪರಾಭವಗಳಿದ ಸೋತು ಓಡಿ ಹೋದಾಗ ಪ್ರಶಸ್ತನನ್ನು ಕೊಲ್ಲಬೇಕು. ಹಾಗಾಗಿ ನೀಲ ಮತ್ತು ವಜ್ರದ್ರಂಷ್ಟ್ರ ಅವರನ್ನು ಕೊಲ್ಲಬೇಕು ಅಂತ ಹೇಳಿ ಅಂಗದನನ್ನು ವಜ್ರದ್ರಂಷ್ಟ್ರನನ್ನು ಕೊಲ್ಲೋದಕ್ಕಾಗಿ ಕಳಿಸಿದ್ದಾನೆ ಮತ್ತು ನೀಲನನ್ನು ಪ್ರಶಸ್ತನನ್ನು ಕೊಲ್ಲುವುದಕ್ಕಾಗಿ ನೀಲನನ್ನು ಕಳಿಸಿದ್ದಾನೆ. ಇಷ್ಟಾದ ಮೇಲೆ ಮಧ್ಯದಲ್ಲಿ ಪರಮಾತ್ಮ ತಾನು ಶೋಭಾಯಮಾನವಾದ ರೂಪದಿಂದ ಅಲ್ಲಿ ನಿಂತಿದ್ದಾನೆ. ಬಹಳ ಘನಘೋರವಾದ ಯುದ್ಧ. ರಾಮರಾವಣಯೋರ್ ಯುದ್ಧಂ ರಾಮರಾವಣಯೋರ್ ಇವ ಯಥಾ ಅಂತ ಹೇಳಿದ್ದಾರೆ. ರಾಮಾಯಣದಂತಹ ಯುದ್ಧ ಜಗತ್ತಿನಲ್ಲಿ ಇನ್ನೆಲ್ಲೂ ಆಗಿಲ್ಲ. ಅದಕ್ಕೆ ಸರಿಸಮಾನವಾದ ದೃಷ್ಟಾಂತ ಯಾವುದು ಅಂದರೆ ರಾಮಚಂದ್ರ ದೇವರ ಯುದ್ಧಕ್ಕೆ, ರಾಮ ಮತ್ತು ರಾವಣ ಮಾಡಿದ ಯುದ್ಧಕ್ಕೆ ದೃಷ್ಟಾಂತ ಯಾವುದು ಅಂದರೆ ರಾಮರಾವಣರೇ ಅದಕ್ಕೆ ದೃಷ್ಟಾಂತ. ಬೇರೆಯವರು ಯಾರೂ ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಅಷ್ಟು ಘನಘೋರವಾದ ಅದ್ಭುತವಾದ ಯುದ್ಧವಾಗಿದೆ, ನಡೀತಾ ಇದೆ. ಆಗ ಹನುಮಂತ ದೇವರು, ಸುಗ್ರೀವ, ರಾಮಚಂದ್ರ ದೇವರು ಎಲ್ಲರೂ ಕೂಡ ನಿಂತಿದ್ದಾರೆ. ಅದರ ಮಧ್ಯದಲ್ಲಿ ಶ್ರೀರಾಮಚಂದ್ರ ದೇವರು ತಾವು ಅದ್ಭುತವಾದಂತಹ ಪ್ರಕಾಶವನ್ನು ಮಧ್ಯೆ ಹರೀಶ್ವರ ಮದಿಜ್ಯ ಧನುರ್ಬಾಣಗಳನ್ನು ಹಿಡಿದಾಗ ಉತ್ತಮ ಪ್ರಕಾಶದಿಂದ ದೇದೀಪ್ಯಮಾನ ವಪುಷಃ ಪುರುಷೋಸೌ, ಹೊಳೆಯುವ ಸೂರ್ಯನಂತೆ ತಾವು ನಿಂತು ಹೊಳಿತಾ ಇದ್ದಾರೆ. ವಿದ್ರಾವಿತೋ ಹನುಮತೇಂದ್ರಜಿತಾರುಷಸ್ತಂ ತಸ್ಯ ಪ್ರಪನ್ನ ಇವ ವೀರ್ಯ ಮಮುಷ್ಯ ಜಾನನ್ ನೀಲೋ ವಿಭೀಷಣ ಉಭೌ ಶಿಲಯಾ ಚ ಶಕ್ತ್ಯ ಸಂಚಕ್ರತುರ್ಯಮವಶಂ ಗಮಿತಂ ಪ್ರಶಸ್ತಂ. ಆಗ ಆ ಪ್ರಶಸ್ತನನ್ನು ಕೊಂದು ಹಾಕಿದ್ದಾರೆ, ಯಮಪಟ್ಟಣಕ್ಕೆ ಅವನನ್ನು ಕಳಿಸಿಬಿಟ್ಟಿದ್ದಾರೆ. ಶಕ್ತ್ಯಾಯುಧದಿಂದ ಅವನನ್ನು ಹೊಡೆದಿದ್ದಾರೆ. ಒಬ್ಬನೇ ಇಲ್ಲ, ಒಬ್ಬನಿಗೆ ಆ ಪ್ರಶಸ್ತನನ್ನು ಕೊಲ್ಲುವುದು ಸಾಧ್ಯವಾಗಲಿಲ್ಲ. ಹಾಗಾಗಿ ವಿಭೀಷಣನೂ ಕೂಡ ಸಪೋರ್ಟ್ ಮಾಡ್ತಾನೆ. ಆ ವಿಭೀಷಣನೂ ಕೂಡ ಸಪೋರ್ಟ್ ಮಾಡಿದಾಗ ವಿಭೀಷಣ ಮತ್ತು ನೀಲ ಇಬ್ಬರು ಸೇರಿ ಆ ಪ್ರಶಸ್ತನನ್ನು ಕೊಲ್ತಾರೆ. ರಾಮಾಯಣದಲ್ಲಿ, ಮಹಾಭಾರತದಲ್ಲಿ ಮತ್ತು ರಾಮಾಯಣದಲ್ಲಿ ಒಂದೊಂದು ರೀತಿಯಿಂದ ಒಬ್ಬೊಬ್ಬರು ಕೊಂದಿದ್ದಾರೆ ಅಂತ ಹೇಳ್ತಾರೆ. ನೀಲ ಕೊಂದಿದ್ದಾನೆ ಅಂತ ಹೇಳಿ ವಾಲ್ಮೀಕಿ ರಾಮಾಯಣ, ವಿಭೀಷಣ ಕೊಂದಿದ್ದಾನೆ ಪ್ರಶಸ್ತನನ್ನ ಅಂತ ಹೇಳಿ ಮಹಾಭಾರತ. ಹಾಗಾಗಿ ನಾವೇ ತಿಳಿದುಕೊಳ್ಳಬೇಕಾದದ್ದೇನು ಅಂದರೆ ಎರಡೂ ತಪ್ಪಲ್ಲ. ನೀಲ ಮತ್ತು ವಿಭೀಷಣ ಇಬ್ಬರೂ ಸೇರಿ ಆ ಪ್ರಶಸ್ತನನ್ನು ಕೊಂದು ಹಾಕಿದ್ದಾರೆ. ಯಾಕಂದರೆ ಅವನ ಬಲ ಅಷ್ಟು ಹೆಚ್ಚಿತ್ತು. ಅಮೋಘವಾದ ಅಸ್ತ್ರದಿಂದ ಅವನನ್ನು ಕೊಂದು ಹಾಕಿದ್ದಾರೆ. ಅಂಗದ ವಜ್ರದ್ರಂಷ್ಟ್ರನ ತಲೆ ಮೇಲೆ ಕಾಲಿಟ್ಟು ಅವನನ್ನು ತುಳಿದು ತಿವಿದು ಅವನನ್ನು ಕೊಂದು ಹಾಕಿದ್ದ. ನೀಲಸ್ಯ ನೈವ ವಶಮೇತಿ ಸ ಇತ್ಯಮೋಘ ಶಕ್ತಿಯ ವಿಭೀಷಣ ಇಮಂ ಪ್ರಜಹಾರ ಸಾಕಂ
ತಸ್ಮಿನ್ ಹತೇಂಗದ ಉಪೇತ್ಯ ಜಗಾನ ವಜ್ರ ದ್ರಷ್ಟುಂ ನಿಪಾತ್ಯ ಭುವಿ ಶೀರ್ಣಮಮುಷ್ಯ ಮೃತ್ನನ್. ಯಾರಾದರೂ ಪುಸ್ತಕ ಕೈಯಲ್ಲಿ ಹಿಡಿದಿದ್ದರೆ 8ನೇ ಅಧ್ಯಾಯ 22ನೇ ಶ್ಲೋಕವನ್ನು ಹೇಳ್ತಾ ಇದ್ದೇನೆ. ನೀಲ ಆ ವಜ್ರದಂಷ್ಟದ ತಲೆಯ ಮೇಲೆ ಕಾಲನ್ನು ಇಟ್ಟು ಅವನನ್ನು ತಿವಿದು ಕೊಂದು ಹಾಕಿದ್ದಾನೆ. ಹೀಗೆ ಸರ್ವೇಷು ತೇಷು ನಿಹಿತೇಷು ದಿದೇಶ ಧೂಮ ನೇತ್ರಂ ಸ ರಾಕ್ಷಸ ಪತಿಸ್ಸಹ ಪಶ್ಚಿಮೇನ ದ್ವಾರೇಣ ಮಾರತು ಸುತಂ ಸಮುಪೇತ್ಯ ದಗ್ಧೋ ಗುಪ್ತೋಪಿ ಶೂಲಿವಚನೇನ ದುರಂತ ಶಕ್ತಿಂ. ಇಷ್ಟಾಗಿದೆ. ಆಗ ಆ ಧೂಮನೇತ್ರ ಅಂತನವ ಒಬ್ಬವ ಅಸುರ ಶಿವವರದಿಂದ ಅವಧ್ಯನಾಗಿದ್ದ, ಯಾರಿಂದಲೂ ಸಾಯಲಿಕ್ಕೆ ಅಪಾರ ಶಕ್ತಿ. ಹಾಗಾಗಿ ಹನುಮಂತ ದೇವರೇ ಎದುರು ಬಂದಿದ್ದಾರೆ. ಬೆಳಗ್ಗೆ ಬಂದು ಆ ಹನುಮಂತ ದೇವರು ಅವನ ಜೊತೆಗೆ ಯುದ್ಧ ಮಾಡಿದ್ದಾರೆ. ಅಪಾರವಾದಂತಹ ಶಕ್ತಿಯವನದು. ಯಾಕೆ? ರುದ್ರದೇವರ ವರ ಇದೆ ಅವನಲ್ಲಿ. ರಾವಣ ಪಶ್ಚಿಮ ದ್ವಾರದಿಂದ ಆ ಧೂಮನೇತ್ರನನ್ನು ಕಳಿಸಿದ. ಅವನಿಗೆ ರುದ್ರದೇವರ ವರ. ಹಾಗಾಗಿ ಅವನನ್ನು ಈ ಸಾಮಾನ್ಯರಾದ ನೀಲ, ಅಂಗದ ಇವರು ಯಾರೂ ಅವನ ಹತ್ರ ಹೋಗ್ಲಿಕ್ಕಾಗಲಿಲ್ಲ. ಹಾಗಾಗಿ ಹನುಮಂತ ದೇವರ ಬಳಿಗೆ ಬಂದಿದ್ದಕ್ಕೆ ಅವನನ್ನು ಸುಟ್ಟೇ ಹಾಕಿಬಿಟ್ಟಿದ್ದಾರೆ. ಸುಟ್ಟೇ ಹೋದವನು. ಅಕಂಪನೋಪಿ ರಾಕ್ಷಸೋ ನಿಶಾಚರೇಶ ಚೋದಿತಃ ಉಮಾಪತೇರ್ವರೋದ್ಧತಃ ಕ್ಷಣಾದ್ಧತೋ ಹನುಮತ. ಆಗ ಹನುಮಂತ ದೇವರು ಅವನನ್ನು ಕ್ಷಣದಲ್ಲಿ ಕೊಂದು ಹಾಕಿದ್ದಾರೆ. ಮತ್ತು ಇಷ್ಟಾಗಿದೆ. ಅಥಾಸ್ತ್ರ ಸಂಪ್ರತಿಪತೈ ಸ್ಪೃಶಸ್ತೋ ಬಹುಲ್ಮುಖೈ ರಘುಪ್ರವೀರ ಚೋದಿತೋ ಪುರಂ ದಿಶಿ ಸುಧಾಹಯನ್. ಇಷ್ಟಾದಾಗ ಅನಂತರದಲ್ಲಿ ರಾತ್ರಿ ಶ್ರೀರಾಮ ಅವನಿಗೆ ಆದೇಶ ಮಾಡಿದ. ಕಪಿಗಳು ಅಸ್ತ್ರಶಸ್ತ್ರಗಳಿಂದ ಇಷ್ಟೆಲ್ಲ ಆದಾಗ ರಾವಣ ಯಾರನ್ನ ಕಳಿಸ್ತಾ ಇದ್ನೋ ಅವ್ರನ್ನೆಲ್ಲ ಕೊಂದು ಹಾಕ್ತಾ ಇದ್ದಾರೆ. ಆಗ ಕುಂಭಕರ್ಣರ ಮಕ್ಕಳರನ್ನ ಕಳಿಸ್ತಾರೆ. ಕುಂಭಕರ್ಣ ಮಗ ಭಾರೀ ಬರಿಶಾಲಿ, ಕುಂಭ ಮತ್ತು ನಿಕುಂಭ ಅಂತ ಹೇಳಿ. ನಿಕುಂಭನಿಗೆ ಬಹಳ ಸಾಮರ್ಥ್ಯವಿದೆ. ಕುಂಭನನ್ನ ರಾವಣ ಕಳಿಸಿದಾಗ ತತಸ್ಥೋ ನಿಕುಂಭೋತ ಕುಂಭಶ್ಚ ಕೋಪಾತ್ ಪ್ರದಿಷ್ಟೋ ದಶಾಸನೇನ ಕುಂಭಶ್ರುತೇರ್ಹಿ ಸುತೋ ಪ್ರದಿಷ್ಟೋ ರಣಾಭಿಯಾತೋ ಕಪಿಂಸ್ತಾನ್ ಬಹಿಃ ಸರ್ವಶೋ ಯಾಪಯಿತ್ವಾ. ಆಗ ಕುಂಭ ಬಂದಿದ್ದಾನೆ. ಕುಂಭ ಬಂದಾಗ ಬಹಳಷ್ಟು ಅವನಿಗೂ ಸಾಮರ್ಥ್ಯವೇ ಇದೆ. ಆಗ ಆ ಮಹಾಪಾಪಿಯಾದ ಕುಂಭನನ್ನ ಜಾಂಬುವಂತ, ತಾರ, ನೀಲ, ಮೈಂದ, ವಿವಿಧ, ಅಂಗದ ಇವರು ಯಾರೂ ಕೂಡ ಗೆಲ್ಲಿಕ್ಕೆ ಸಾಧ್ಯವಾಗಲಿಲ್ಲ. ಎಲ್ಲರನ್ನೂ ತಾನೇ ಗೆದ್ದಿದ್ದಾನೆ. ಅಷ್ಟು ಪರಾಕ್ರಮಿ ಆ ಕುಂಭಕರ್ಣನ ಮಗ. ಕುಂಭ ಅಂತವನ ಹೆಸರು. ಯಾರ್ಯಾರನ್ನ ಗೆದ್ದಿದ್ದ ಅದನ್ನೇ ಹೇಳ್ತಾರೆ ನೋಡ್ರಿ. ಸಕುಂಭ ವಿಧಾತು ಸುತಂ. ವಿಧಾತು ಸುತನಾದವನು ಯಾರು ಅಂತಂದ್ರೆ, ವಿಧಾತು ಸುತ ಯಾರು? ಜಾಂಬುವಂತ. ಆ ಜಾಂಬುವಂತನನ್ನ ಮತ್ತು ತಾರ, ನೀಲ ಮತ್ತು ನಲಂ ಅಶ್ವಿಪುತ್ರರಾದಂತಹವರು ನಲ ಮತ್ತು ಮೈಂದ ಮತ್ತು ವಿವಿಧ, ಅಂಗದ ಸ್ವಯಂ ಅಂಗದನೂ ಕೂಡ ಅವನಿಂದ ಸೋತು ಹೋಗಿದ್ದಾನೆ. ಇಷ್ಟು ಭಾರೀ ಪರಾಕ್ರಮ ಆ ಕುಂಭಕರ್ಣನ ಮಗಂದು. ಸುಯುದ್ಧಂಚ ದಿನೇಶಾತ್ಮಜೇನ ಪ್ರಣೀತೋ ಯಮಸ್ಯ ಆಶು ಲೋಕಂ ಸುಸಾಪಃ. ಇಷ್ಟಾಗಿದೆ. ಏನು ಮಾಡಬೇಕು? ಆಗ ಯುದ್ಧ ಮಾಡ್ತಾ ಇದ್ದಾರೆ. ಆಗ ಸುಗ್ರೀವ ಬಂದು ಅವನ ಜೊತೆಗೆ ಯುದ್ಧ ಆದ. ರಾಜನೇ ಸ್ವಯಂ ಬಂದಿದ್ದಾನೆ. ಯಾರೂ ಕೂಡ ಅವನನ್ನು ತಡಿಲಿಕ್ಕೆ ಸಾಧ್ಯವಾಗಲಿಲ್ಲ. ಆಗ ಸುಗ್ರೀವನೇ ಬಂದಾಗ ಸುಗ್ರೀವ ಅವನನ್ನು ಕೊಂದು ಹಾಕಿದ್ದಾನೆ. ಬಹಳಷ್ಟು ಯುದ್ಧ ಆಗಿದೆ. ಯುದ್ಧವಾದಾಗ ಕುಂಭಕರ್ಣನ ಮಗನಾದ ಕುಂಭನನ್ನ ಕೊಂದು ಹಾಕಿದ್ದಾನೆ. ಅದನ್ನು ನೋಡಿ ಸಿಟ್ಟಾದ. ಯಾರು ಇನ್ನೊಬ್ಬನಿದ್ದಾನೆ ನಿಕುಂಭ ಅಂತ ಹೇಳಿ, ಇಬ್ಬರು ಮಕ್ಕಳವರಿಗೆ. ಕುಂಭ ತೀರಿ ಹೋದ, ನಿಕುಂಭ ಬಂದ. ಭಾರೀ ಶಕ್ತಿಶಾಲಿ ಅವನು ಕೂಡ. ನಿಕುಂಭ ತಾನು ಬಂದಿದ್ದಾನೆ. ಬಂದು ಆ ಬಳಿಕ ಯುದ್ಧ ಮಾಡ್ತಾ ಇದ್ದಾನೆ. ಆಗ ಸುಗ್ರೀವನೂ ಕೂಡ ಅವನನ್ನು ತಡಲಿಕ್ಕೆ ಸಾಧ್ಯವಾಗಲಿಲ್ಲ. ಅಷ್ಟು ಭಾರೀ ವಿಚಿತ್ರವಾದ ಸಾಮರ್ಥ್ಯ ಹೊಂದಿತ್ತು. ಹಾಗಾಗಿ ತಥೋ ನಿಕುಂಭೋ ಅದ್ರಿ ವರಪ್ರದಾರಣಂ ಮಹಾಂತ ಮುಗ್ರಂ ಪರಿಗಾಂತ ಭಾರೀ ಅಸ್ತ್ರ.
ಅದು ಬೆಟ್ಟವನ್ನೇ ಪುಡಿ ಪುಡಿ ಮಾಡಿ ಒಗೆಯುತ್ತದೆ. ಅಷ್ಟು ಭಾರಿ ಸಾಮರ್ಥ್ಯ ಉಳ್ಳಂತಹ ಅಸ್ತ್ರ. ಸಸಾರ ಸೂರ್ಯಾತ್ಮಜ ಮಾಶುಭೀತಃ. ಆಗ ಸೂರ್ಯಾತ್ಮಜನಾದಂತಹ ಸುಗ್ರೀವನೂ ಕೂಡ ಅಂಜಿ ಹೋಗಿದ್ದಾನೆ ಆ ಅಸ್ತ್ರವನ್ನು ಧಾರಣೆ ಮಾಡಿದ್ದಕ್ಕೆ. ಏನಾಯಿತು ಅಂದರೆ ಸಪುಪ್ಲವೇ ಪಶ್ಚಿಮತೋ ಧನುಷ್ಯತಂ. ಪಶ್ಚಿಮಕ್ಕೆ 100 ಧನುಸ್ಸನ್ನು ಸೇರಿಸಿದರೆ ಎಷ್ಟು ದೂರ ಆಗಬೇಕು ಅಷ್ಟು ದೂರ ಜಿಗಿದು ಬಿದ್ದಿದ್ದಾನೆ. ಯಾರು? ಸುಗ್ರೀವ. ಕುಂಭನನ್ನೇನೋ ಸುಗ್ರೀವ ಕೊಂದು ಹಾಕಿದ, ಆದರೆ ನಿಕುಂಭನನ್ನು ಕೊಲ್ಲಿಕ್ಕೆ ಸಾಧ್ಯವಾಗಲಿಲ್ಲ. ಅವನ ಪರಾಕ್ರಮ ಆ ಪರಿಘ ಎಂಬ ಅಸ್ತ್ರವನ್ನು ಹಿಡಿದುಕೊಂಡು ಬಂದಿದ್ದಕ್ಕೆ ತಾವು ಓಡಿ ಹೋಗಿಬಿಟ್ಟಿದ್ದಾನೆ. 100 ಓಡೋಗಿದ್ದಾನೆ, ಜಿಗಿದು ಬಿದ್ದಿದ್ದಾನೆ. 100 ಧನುಸ್ಸದಷ್ಟು ಮೇಲೆ ರಕ್ತ ಚಿಮ್ಮಿತು ಅಂತ ಶ್ರೀನಿವಾಸನ ಕಥೆಯಲ್ಲಿ ನಾವು ಕೇಳ್ತೀವಲ್ಲ, ಹಾಗೆ 100 ಧನುಸ್ಸಿನಷ್ಟು ದೂರ ಜಿಗಿದು ಬಿದ್ದಿದ್ದಾನೆ ಈ ಸುಗ್ರೀವ. ಅಷ್ಟೇ ಅಲ್ಲದೆ ತಂಭ್ರಾಮ್ಯತ್ಯಾಶು ಭುಜೇನ ವೀರೋ ಭ್ರಾಂತ್ಯಾದಿಶೋ ದೌಶ್ಚ ಸಚಂದ್ರ ಸೂರ್ಯಾ ಸುರಾಶ್ಚ ತಸ್ಯೋರು ಬಲಂ ವರಂ ಚ ಸರ್ವೋದ್ಭವಂ ವೀಕ್ಷ ವಿದೇಶುರೀಶತ. ಎಲ್ಲರಿಗೂ ಮನಸ್ಸಿಗೆ ನೋವಾಗಿದೆ. ಯಾರೂ ಇವನನ್ನು ಗೆಲ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೂರ್ಯಚಂದ್ರರು, ಆಕಾಶದಲ್ಲಿ ಇದ್ದ ಸೂರ್ಯಚಂದ್ರರು ಮತ್ತು ಎಲ್ಲ ಮತ್ತು ಕಪಿಗಳು ಯಾರೂ ಕೂಡ ಇವನನ್ನು ಗೆಲ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅಷ್ಟು ಅದ್ಭುತವಾದ ಸಾಮರ್ಥ್ಯವನ್ನು ಪಡೆದಿದ್ದಾನೆ. ಯಾಕೆ ಅಂದರೆ ರುದ್ರದೇವರ ವರ. ಆ ರುದ್ರದೇವರ ವರದಿಂದ ತಾನು ಎಲ್ಲರನ್ನ ಗೆಲ್ತಾ ಹೊಂಟಿದ್ದಾನೆ. ಆಗ ಗೊತ್ತಾಯ್ತು, ಓ ಈ ನಿಕುಂಭ ಅಂತನವನು ಕುಂಭಕರ್ಣನ ಮಗ, ಯಾರಿಗೂ ಇವನು ಸೋಲೋವನಲ್ಲ. ಅದನ್ನು ತಿಳಿದುಕೊಂಡು ಹನುಮಂತ ದೇವರು ಸ್ವಯಂ ತಾವು ಬಂದಿದ್ದಾರೆ. ಎಲ್ಲ ಮೀರಿ ಹೋಯಿತು ಅಂದರೆ ಹನುಮಂತ ದೇವರು ಬರಬೇಕು. ಎಲ್ಲರಿಗೆ ಕಳಿಸ್ತಾ ಇದೆಯಲ್ಲ, ಸ್ವಲ್ಪ ಯುದ್ಧದ ಘಟ್ಟ, ಹಾಗಾಗಿ ಸ್ವಲ್ಪ ಯಾರ್ಯಾರ ಹೆಸರು, ಯಾರ್ಯಾರ ಕಡೆಯಿಂದ ಸತ್ರು, ಏನೇನು ಅಸ್ತ್ರಗಳು ಶಸ್ತ್ರಗಳು ಇವೇ ಬಹಳಷ್ಟು ಇವೆ. ಹಾಗಾಗಿ ಸ್ವಲ್ಪ ಗಮನ ನಾನು ಹೆಚ್ಚಿಲ್ಲಿ ಕೊಟ್ಟು ಹೇಳ್ತಾ ಇದ್ದೇನೆ. ಆಗ ಅನನ್ಯ ಸಾಧ್ಯಂ ತಮತೋ ನಿರೀಕ್ಷ್ಯ ಸಮುತ್ಪಪಾತಾಶು ಪುರೋಸ್ಯ ಮಾರುತಿ. ಯಾರಿಂದೂ ಸಾಯಲಿಕ್ಕೆ ಸಾಧ್ಯವಿಲ್ಲ ಅಂತ ತಿಳಿದಾದ ಮೇಲೆ, ಯಾಕೆ ಬ್ರಹ್ಮದೇವರ ರುದ್ರದೇವರ ವರ ಇದೆ ಅವನಿಗೆ, ಹಾಗಾಗಿ ಸ್ವಯಂ ತಾವೇ ಕೂಡ ಸಮುತ್ಪಪಾತಾಶು ಅವನ ಮುಂದೆ ದಿಢೀರ್ನೆ ಬಂದು ಹನುಮಂತ ದೇವರು ನಿಂತರು. ಹಾರಿ ಬಂದು ನಿಂತಿದ್ದಾರೆ. ನಿಂತಾಗ ಪ್ರಕಾಶ್ಯ ಬಾಕ್ಷಂತರ ಮಾಹೃಚೈನಂ ಕಿಮೇಭಿ ಅತ್ರ ಪರಾಯುಧಂ ಚ ಇತೀರಿತಸ್ತೇನ ಸ ರಾಕ್ಷಸೋತ್ತಮೇ ವರಾದಮೋಘಂ ಪ್ರಹರಾರ ವಕ್ಷಸಿ. ಆ ಪರಿಘ ಎಂಬ ಅಸ್ತ್ರವನ್ನು ನನ್ನ ಎದೆ ಮೇಲೆ ಹಾಕು ಅಂತ ಹೇಳುತ್ತಾ ಇದ್ದಂತೆ ಹನುಮಂತ ದೇವರು ಎದುರಿಗೆ ಬಂದು ಎದೆಯನ್ನು ತೋರಿಸಿ ನಿಂತರು. ಆಗ ಆ ಅಸ್ತ್ರವನ್ನು ಪ್ರಯೋಗ ಮಾಡಿದರೆ, ಆ ಪರಿಘ ಎಂಬ ಅಸ್ತ್ರವನ್ನು ನಿಕುಂಭ ತಾನು ಪ್ರಯೋಗ ಮಾಡಿದರೆ ಹನುಮಂತ ದೇವರಿಗೆ ಏನೂ ಆಗಲಿಲ್ಲ. ಏನಂದ್ರೂ ಏನೂ ಆಗಲಿಲ್ಲ. ಹಾಗೆ ಹನುಮಂತ ದೇವರು ನಿಂತಿದ್ದಾರೆ. ಇತೀರಿತಸ್ತೇನ ಸ ರಾಕ್ಷಸೋತ್ತಮೈ ವರಾದಮೋಘಂ ಪ್ರಹಜಾರ ವಕ್ಷಸಿ ವಿಚೂರ್ಣಿತೆ ಅಸೌ ತದುದರಸ್ಯ ಭೇದ್ಯೆ ಯಥೈವ ವಜ್ರೋ ವಿಪತೋ ಯಥಾ ವೃಥಾ ಅಭವತ್. ಅದು ಅಸ್ತ್ರ ತುಂಡು ಆಗಿ ಬಿದ್ದುಬಿಡ್ತು, ಚೂರ್ಣ ಆಗಿ ಬಿದ್ದುಬಿಟ್ಟಿದೆ. ಅದಕ್ಕೆ ದೃಷ್ಟಾಂತ ಕೊಡ್ತಾರೆ, ಯಥೈವ ವಜ್ರೋ ವಿಪತೋ ವೃಥಾ ಭವತ್. ಹಿಂದೆ ಒಂದು ಕಥೆಯನ್ನು ನೆನಪು ಮಾಡಿಕೊಳ್ತಾರೆ. ಹಿಂದೆ ಏನಾಗಿತ್ತು ಅಂದರೆ, ಗರುಡ ತಾನು ಇಂದ್ರನ ಮೇಲೆ ದಾಳಿ ಮಾಡಿದ. ಗರುಡ ಅಮೃತ ಬೇಕು ಅಂತ ಹೇಳಿ ಇಂದ್ರನ ಮೇಲೆ ದಾಳಿ ಮಾಡಿದ. ಅಂದರೆ ಸ್ವರ್ಗದ ಮೇಲೆ ದಾಳಿ ಮಾಡಿ ತಾನು ಅಮೃತವನ್ನು ತಾಳಿದ, ಅಮೃತವನ್ನು ಕುಡಿದ. ಆಗ ಇಂದ್ರ ವಜ್ರಾಯುಧವನ್ನು ಪ್ರಯೋಗ ಮಾಡುತ್ತಾನೆ. ಯಾರ ಮೇಲೆ? ಗರುಡನ ಮೇಲೆ. ವಜ್ರಾಯುಧ ಪ್ರಯೋಗ ಮಾಡಿದರೆ ಗರುಡನಿಗೇನಾಗಬೇಕು? ಏನೂ ಆಗಲಿಲ್ಲ. ಆದರೆ ಆ ವಜ್ರಾಯುಧ ಯಾರಿಂದ ನಿರ್ಮಿತವಾದದ್ದು? ಯಾರ ಅಂಶ ಅಲ್ಲಿ, ಯಾರ ತೇಜಸ್ಸಲ್ಲಿದೆ? ವಿಷ್ಣುವಿನ ತೇಜಸ್ಸಿದೆ. ದಧೀಚಿ ಎಂಬ ಋಷಿ ತಾವು ತಪಸ್ಸು ಮಾಡಿ 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 ದೇಹ ಕೃಶವಾಗಿ ಹೋಗಿರುತ್ತದೆ. ವೃತ್ರಾಸುರ ಸಂಹಾರಕ್ಕಾಗಿ ಆ ದಧೀಚಿ ಋಷಿಗಳ ಎಲುಬನ್ನು ತೆಗೆದುಕೊಂಡು ಅಸ್ತ್ರ ಮಾಡಿ ಅದರಲ್ಲಿ ವಿಷ್ಣುವಿನ ಸನ್ನಿಧಾನ ತೇಜಸ್ಸು ಅಲ್ಲಿ ಬರ್ತದೆ. ಹಾಗಾಗಿ ಭಾರೀ ಶಕ್ತಿ ಇರುತ್ತದೆ. ಹಾಗಾಗಿ ಅಂಥ ದಧೀಚಿ ಋಷಿಗಳ ಎಲುಬಿನಿಂದ ನಿರ್ಮಾಣ ಮಾಡಿ ತೇಜಸ್ಸು ಪರಮಾತ್ಮನದಿದೆ ಅಂತ ಹೇಳಿ ಅದಕ್ಕೆ ಮರ್ಯಾದೆ ಕೊಡಬೇಕು ಅಂತ ಹೇಳಿ ಗರುಡನಿಗೆ ಅನೇಕ ಮತ್ತು ಪುಚ್ಛ ಇರ್ತದಲ್ಲ, ಅದರಲ್ಲಿ ಒಂದು ಪುಚ್ಛವನ್ನು ಗರುಡದೇವರು ಬಿಡಿಸಿದ್ರಂತೆ. ಆದರೆ ಹನುಮಂತ ದೇವರು ವರ ಯಾರದಿತ್ತು? ರುದ್ರದೇವರು ವರ.
ಹಾಗಾಗಿ ಅಲ್ಲಿ ಇದ್ದ ಪರಿಘ ಎಂಬ ಅಸ್ತ್ರವನ್ನು ಎದೆ ಮೇಲೆ ಹಾಕಿಕೊಂಡ್ರೆ ಏನೂ ಆಗಲಿಲ್ಲ. ಹೇಗೆ ಗರುಡ ದೇವರ ಮೇಲೆ ಇಂದ್ರ ವಜ್ರಾಯುಧ ಪ್ರಯೋಗ ಮಾಡಿದಾಗ ಯಾವ ಸಮಸ್ಯೆಯೂ ಬರಲಿಲ್ಲವೋ ಹಾಗೆ ಇಲ್ಲಿಯೂ ಕೂಡ ಪರಿಘ ಎಂಬ ಅಸ್ತ್ರವನ್ನು ಮತ್ತು ಹನುಮಂತ ದೇವರ ಮೇಲೆ ಪ್ರಯೋಗ ಮಾಡಿದರೆ ಯಾವ ಸಮಸ್ಯೆ ಬರದೇನೆ ಆಯುಧ ಪುಡಿಯಾಗಿ ಬಿದ್ದುಬಿಡ್ತು. ನಿಕುಂಭ ಆಗ ಗಾಬರಿಯಾದ. ಆವಾಗ ಹನುಮಂತ ದೇವರು ನಿಕುಂಭನನ್ನು ಜೋರಾಗಿ ಮುಷ್ಟಿಯಿಂದ ಗುದ್ದಿದಾಗ ಅವನು ಮೂರ್ಛೆಗೆ ಬಂದು ಬಿದ್ದುಬಿಡ್ತಾನೆ. ಮೂರ್ಛೆಗೆ ಬೀಳುತ್ತಾನೆ. ಮೂರ್ಛೆಗೆ ಬಿದ್ದಾಗ ವಿಚೂರ್ಣಿತೆ ನಿಜ ಯುಧೆ ನಿಕುಂಭ ಎತ್ಯ ಮಾರುತಿಂ ಪ್ರಗಕ್ಷ್ಯ ಚಾತ್ಮನೋನ್ಸಕೆ ನಿಧಾಯ ಜಗ್ನಿವಾಂಧೃತಂ. ಆಗ ಎದ್ದ ಮೇಲೆ ಅವನು ಹೇಳ್ತಾನೆ, ನಾನು ಒಂದು ನಿಮಗೆ ಗುತ್ತೇನೆ, ಗುದ್ದಪ್ಪ ಅಂತ. ಗುದ್ದಿದಾಗ ಮೂರ್ಛೆ ಆಗಲಿಲ್ಲ. ಹನುಮಂತ ದೇವರು ಮೂರ್ಛೆ ಆದಂತೆ ತೋರಿಸಿದಾಗ ಹನುಮಂತ ದೇವರನ್ನ ತಾನು ಎತ್ತಿಕೊಂಡು ಓಡೋಗ್ಲಿ ಪ್ರಯತ್ನ ಮಾಡ್ತಾ ಇದ್ದಾನೆ. ಯಾರಿವನು? ನಿಕುಂಭ. ಯಾರ ಮಗ? ಕುಂಭಕರ್ಣನ ಮಗ, ಎರಡನೇ ಮಗ. ಮೊದಲೇದ್ದು ಕುಂಭ, ಆಮೇಲೆ ನಿಕುಂಭ. ಹಾಗಾಗಿ ಕುಂಭನನ್ನ ಸೂರ್ಯ ಅಂದರೆ ಸುಗ್ರೀವ ಕೊಂದು ಹಾಕಿದ್ದಾನೆ. ನಿಕುಂಭನನ್ನ ಅವರ ಜೊತೆಗೆ ಯುದ್ಧವಾಗ್ತಾ ಯಾರೂ ಕೊಲ್ಲಿಕ್ಕೆ ಸಾಧ್ಯವಾಗುವುದಿಲ್ಲ ಅಂತ ತಿಳಿದು ಹನುಮಂತ ದೇವರು ಬಂದಾಗ ಪರಿಘ ಎಂಬ ಅಸ್ತ್ರವನ್ನು ಎದೆಗೆ ಪ್ರಹಾರ ಮಾಡಿದ್ದಾನೆ. ಚೂರ್ಣವಾಗಿ ಬಿದ್ದಿದೆ. ಗುದ್ದಿದ್ದಾನೆ. ಆಗ ಹನುಮಂತ ದೇವರು ಮೂರ್ಛೆಗೆ ಬಂದಂತೆ ಸುಮ್ಮನೆ ನಾಟಕ ಮಾಡಿದ್ದಾರೆ. ಆವಾಗ ಹನುಮಂತ ದೇವರನ್ನು ನೆತ್ತಿಕೊಂಡು ಹೋಗ್ತಾ ಇದ್ದಾನೆ. ಆಗ ಹನುಮಂತ ದೇವರು ಏನು ಮಾಡಿದರು? ಅವನನ್ನು ಪ್ರಗಕ್ಷ್ಯ ಕಂಠಮಸ್ಯ ಚ ಪ್ರಧಾನ ಮಾರುತಾತ್ಮಜ ಸ್ವಮಾಶು ಮೋಚಯಂಸ್ತೋ ರೂಪಾತ್ಮಕೆ ಧರಾಂತಲೇ. ಆಗ ಅವನ ಎತ್ತಿ ತಳಗೆ ಬಿಸಾಕಿದ್ದಾರೆ ಹನುಮಂತ ದೇವರು. ಬಿಸಾಕಿ ಈ ಪರಮಾತ್ಮ ಒಂದು ದೊಡ್ಡದಾದ ಯಜ್ಞ ಮಾಡ್ತಾ ಇದ್ದಾನೆ. ಏನು? ಯುದ್ಧವೆಂಬ ಯಜ್ಞ. ಅದರಲ್ಲಿ ದೇವರು ಯಾರು ಅಂದರೆ ಶ್ರೀರಾಮಚಂದ್ರ ದೇವರೇ ದೇವರು. ಹಾಗಾಗಿ ಆ ಶ್ರೀರಾಮಚಂದ್ರ ದೇವರು ಅಧಿಷ್ಠಾನವಿದ್ದ ದೊಡ್ಡದಾದ ಯಜ್ಞದಲ್ಲಿ ಈ ಪಶುವನ್ನು ಸಂಹಾರ ಮಾಡಿ ದೇವರಿಗೆ ಸಮರ್ಪಣೆ ಮಾಡಬೇಕು ಅಂತ ಹೇಳಿ ಆಗ ಅವನನ್ನು ಸಂಹಾರ ಮಾಡ್ತಾ ಇದ್ದಾರೆ ಹನುಮಂತ ದೇವರು. ಚಕಾರತಂ ರಣಾತ್ಮಕೆ ಮಖೇ ರಮೇಶ ದೈವತೆ. ರಮೇಶ ರಾಮಚಂದ್ರ ದೇವರೇ ಯಜ್ಞಕ್ಕೆ ಅಭಿಮಾನಿ ದೇವತೆ. ಯಜ್ಞ ಯುದ್ಧವೆಂಬ ಯಜ್ಞ. ಅದರಲ್ಲಿ ಪ್ರಭುಂ ಪಶುಂ ಪ್ರಭಂಜನಾತ್ಮಕ. ಈ ಪಶುವನ್ನು ಕಟ್ಟಿ ಸಂಹಾರ ಮಾಡ್ತಾ ಇದ್ದಾರೆ. ವಿನಯದು ರತ್ರ ದೇವತಾ. ಎಲ್ಲ ದೇವತೆಗಳಿಗೆ ಸಂತೋಷವಾಗಿದೆ. ಗಾಬರಿ ಆಗಿಬಿಟ್ಟಿತ್ತು. ಯಾರಪ್ಪ ಇವನನ್ನು ಕೊಲ್ಲಬೇಕು, ಇಷ್ಟು ಶಕ್ತಿಶಾಲಿ ಇದ್ದಾನೆ ಇವನು ಅಂತ ಹೇಳಿ ಎಲ್ಲರೂ ಅಂಜಿದ್ರು. ಹನುಮಂತ ದೇವರು ಅನಾಯಾಸವಾಗಿ ಅವನನ್ನು ಕೊಂದು ಹಾಕಿದ್ದಾರೆ. ಅದಾದ ಮೇಲೆ ಇಷ್ಟಾದ ಮೇಲೆ ಮತ್ತೆ ರಾವಣ ರಾಕ್ಷಸರನ್ನು ಕಳಿಸಿಕೊಟ್ಟಿದ್ದಾನೆ. ಯಾರವನು? ಸುಪ್ತಘ್ನೋ ಯಜ್ಞಕೋಪಶ್ಚ ಶಕುನಿರ್ದೇವತಾಪನಿ ವಿದ್ಯುಜ್ಜಿಕ್ವ ಪ್ರಮಾಧೀ ಚ ಸುಖಸಾರಣ ಸಂಯುತ ರಾವಣ ಪ್ರೇತ ಸರ್ವೇ. ಕುಂಭಕರ್ಣನ ಇಬ್ಬರೂ ಮಕ್ಕಳು ಸತ್ತೋಗಿದ್ದಾರೆ. ಇನ್ನು ಸುಪ್ತಘ್ನ, ಯಜ್ಞಕೋಪ, ಶಕುನಿ, ದೇವತಾಪನಿ, ವಿದ್ಯುಜ್ಜಿಕ್ವ, ಪ್ರಮಾದಿ, ಸುಖ ಸಾರಣ ಅಂತನವರು ಇಷ್ಟೆಲ್ಲ ದೈತ್ಯರನ್ನು ಕೊಟ್ಟು ಕಳಿಸ್ತಾನೆ. ಇವರಿಗೆಲ್ಲ ಯಾರ ವರ ಇರ್ತದೆ? ಬ್ರಹ್ಮದೇವರ ವರ ಇರ್ತದೆ. ರಾವಣ ಪ್ರೇರಿತ ಸರ್ವೇ ಮವಂತಃ ಕಪಿಕುಂಜರಾನ್ ಅವಧ್ಯ ಬ್ರಹ್ಮವರತಃ ನಿಹಿತ ರಾಮಸಾಯಕೈ. ಯಾರಿಂದೂ ಸಾಯಲಿಕ್ಕೆ ಸಾಧ್ಯರಾಗಲಿಲ್ಲ. ಭಾರೀ ಯುದ್ಧವನ್ನು ಆಡ್ತಾ ಇದ್ದಾರೆ. ಘನಘೋರ ಯುದ್ಧ ನಡೀತಾ ಇದೆ. ಆವಾಗ ಸ್ವಯಂ ಪರಮಾತ್ಮನೇ ಬರ್ತಾನೆ. ಬಂದು ಬ್ರಹ್ಮದೇವರ ವರದಿಂದ ಅವಧ್ಯರಾದವರೆಲ್ಲರನ್ನೂ ತಾನು ಪರಮಾತ್ಮ ಅನಾಯಾಸವಾಗಿ ಕೊಂದು ಹಾಕ್ತಾನೆ. ಅದರಲ್ಲಿ ಇಷ್ಟು ಅವರನ್ನು ಪರಮಾತ್ಮ ಕೊಂದು ಹಾಕಿದ್ದಾನೆ. ಇನ್ನು ರಾವಣನ ಪುತ್ರರು ಬರ್ತಾರೆ. ಆ ರಾವಣನ ಪುತ್ರರು ಹೇಳ್ತಾರೆ, ಯುದ್ಧೋನ್ಮತಶ್ಚ ಮತ್ತಶ್ಚ. ಕುಂಭಕರ್ಣನ ಮಕ್ಕಳೆಲ್ಲ ಸತ್ತು ಹೋಗಿದ್ದಾರೆ. ಮೊದಲಿಗೆ ರಾವಣ ಕಳಿಸಿದ್ದ. ಅವರು ಎಷ್ಟೋ ಜನ ಮತ್ತೆ ಹಿಂದೆ ಸತ್ತು ಹೋದರು. ಅವರೆಲ್ಲ ಹೆಸರು ನೆನಪಿಟ್ಕೋಬೇಕು ನಾವು. ವಜ್ರಧನುಷ್ಟ್ರ, ಪ್ರಶಸ್ತ, ಧೂಮ್ರನೇತ್ರ, ಅಕಂಪನ ಅಂತ ಹೇಳಿ ಅವನು ಬರ್ತಾನೆ. ಅಕಂಪನ ಎಂಬ ರಾಕ್ಷಸ, ಅವನು ಉಮಾಪತಿಯ ವರದಿಂದ ತೃಪ್ತನಾಗಿರ್ತಾನೆ. ಅವನಿಗೆ ಕ್ಷಣಾದ್ಧತೋ ಹನುಮತ, ಹನುಮಂತ ದೇವರು ಕೊಂದು ಹಾಕ್ತಾರೆ. ಈಗ ಸುಪ್ತಘ್ನ, ಯಜ್ಞಕೋಪ, ಶಕುನಿ, ದೇವತಾಪನಿ, ವಿದ್ಯುಜ್ಜಿಕ್ವ, ಪ್ರಮಾತಿ, ಶುಕ, ಸಾರಣ
ಇತ್ಯಾದಿಗಳು ಬರ್ತಾರೆ. ಅವರನ್ನು ಪರಮಾತ್ಮ ಬ್ರಹ್ಮದೇವರ ವರದಿಂದ ಅವಧ್ಯರಾದವರನ್ನು ಆರಾಮಾಗಿ ಪರಮಾತ್ಮ ಕೊಂದಾಕ್ತಾನೆ. ಇನ್ನು ರಾವಣ ಮಕ್ಕಳು ಬರ್ತಾರೆ. ರಾವಣ ಮಕ್ಕಳು ಯಾರವರು? ಯುದ್ಧೋನ್ಮತಶ್ಚ ಮತಶ್ಚ ದೇವಾಂತಕ ನರಾಂತಕೋ ತ್ರಿಶಿರ ಅತಿಕಾಯಶ್ಚ. ಇಷ್ಟು ಮಂದಿ, ಅದರಲ್ಲಿ 4 ಜನ ದೇವಾಂತಕ, ನರಾಂತಕ, ತ್ರಿಶಿರ ಮತ್ತು ಅತಿಕಾಯ ಅಂತನವರು 4 ಜನ ರಾವಣನ ಮಕ್ಕಳು. ಆ ರಾವಣನ ಮಕ್ಕಳು ಬರ್ತಾರೆ. ಆ ರಾವಣನ ಮಕ್ಕಳು ಯಾರವರು ಅಂತಂದರೆ ಗಂಧರ್ವ ಕನ್ಯೆಯಲ್ಲಿ ಹುಟ್ಟಿದವರು. ರಾಮಾಯಣದಲ್ಲಿ ಬರ್ತದೆ, ಗಂಧರ್ವ ಕನ್ಯೆಯಲ್ಲಿ ಹುಟ್ಟಿದಂತಹ ರಾವಣನ ಮಕ್ಕಳು ಅವರು ಬರ್ತಾರೆ. ಅದರೊಳಗೆ ಮೊಟ್ಟ ಮೊದಲು ಬಂದವನು ನರಾಂತಕ. ನರಾಂತಕ ಬರ್ತಾನೆ. ನರಾಂತಕೋ ರಾವಣಜೋ ಹರಿವರ್ಯೇ ಉಪರಿ ಸ್ಥಿತಃ ಅಭಿಸಸಾರ ಸಮರೆ ಪ್ರದ್ಯೋತನ ಕರೋ ಹರೀನ್ ತಂ ದಹಂತಂ ಅನೀಕಾನಿ ಯುವರಾಜೋಂಗದೋ ಬಲಿ ಉತ್ಪಪಾದ ನಿರೀಕ್ಷಾಸು ಸಮಮರ್ಧದುಸ್ಪುರಃ. ಎಲ್ಲರೂ ಭಾರೀ ಶಕ್ತಿ ಸಾಮರ್ಥ್ಯವುಳ್ಳವರು, ಎಲ್ಲರಿಗೆ ಬರ ಇದೆ. ಯುದ್ಧದಲ್ಲಿ ಯಾರು ಭಾರಿ ಬಲಿಷ್ಠರಾಗಿದ್ದಾರೋ ಅವರನ್ನೇ ಸೇರಿಸಿಕೊಳ್ತಾರೆ. ಒಂದು ಆಟದಲ್ಲಿ ಅಥವಾ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಅವನನ್ನು ಸೇರಿಸ್ಕೋಬೇಕು ಅಂದರೆ ಹೇಗೆ ಸೇರಿಸ್ಕೋತಾರೆ? ಅವನು ಭಾರಿ ಬಲಿಷ್ಠ ಇರಬೇಕು, ಶಕ್ತಿ ಸಾಮರ್ಥ್ಯ ಇರಬೇಕು, ಕೆಲಸ ಮಾಡ್ತಿರ್ಬೇಕು, ಅಂಥವನ್ನೇ ಸೇರಿಸ್ಕೊಳ್ತಾರೆ. ಯುದ್ಧದಲ್ಲಿ ಏನು ಸಾಮರ್ಥ್ಯಪ್ಪ ನಿಂದು, ಯಾರ ಕಡೆಯಿಂದ ವರ ಪಡೆದಿದ್ದಿ, ಎಷ್ಟು ಶಕ್ತಿ ನಿಂದು, ಏನು ಸಾಮರ್ಥ್ಯ ಪ್ರದರ್ಶನ ಮಾಡು ಅಂತ ಹೇಳಿ ಅವನನ್ನು ಬಲ ಪರೀಕ್ಷೆಗಳನ್ನು ಮಾಡಿಕೊಂಡೇ ಕಾಚಿ ಕೂಚಿ ಸಾಮಾನ್ಯರಾದವರನ್ನು ಯಾರನ್ನೂ ಯುದ್ಧದಲ್ಲಿ ಸೇರಿಸಿಕೊಂಡಿಲ್ಲ. ರುದ್ರದೇವರವರ, ಬ್ರಹ್ಮದೇವರವರ ಅವಧ್ಯರಾಗಿರಬೇಕು ಅವರು. ಅಂಥವರನ್ನೇ ಯುದ್ಧದಲ್ಲಿ ಸೇರಿಸಿಕೊಳ್ಳೋದು. ಯುದ್ಧದಲ್ಲಿ ಅಂಥವರನ್ನು ಪರಮಾತ್ಮ ಹೇಳಿದ ಪ್ರಕಾರ ಅವರವರು ಕೊಂದು ಹಾಕಿದ್ದಾರೆ. ಇಷ್ಟು ಭಯಾನಕ ಯುದ್ಧ ನಡೀತಾ ಇದೆ. ಹಾಗಾಗಿ ನರಾಂತಕೋ ರಾವಣಜಃ ಹರಿವರ್ಯ ಹರಿ ಅಂದರೆ ಕುದುರೆ ಮೇಲೆ ಕೂತು ಆ ನರಾಂತಕ ಬಂದಿದ್ದಾನೆ. ಬಂದು ಮತ್ತೆ ಕೈಯಲ್ಲಿ ಹಿಡಿದಿದ್ದಾನೆ. ನಿರ್ಭಯನಾಗಿ ಕಪಿಗಳ ಜೊತೆಗೆ ಯುದ್ಧವನ್ನು ಮಾಡ್ತಾ ಇದ್ದಾನೆ. ನರಾಂತಕ ತಂ ದಹಂತೀವ, ಎಲ್ಲರನ್ನು ಸುಡ್ತಾ ಇದ್ದಾನೆ. ಅನೀಕಾನಿ ಯುವರಾಜೋ ಅಂಗದೋ ಬಲಿ. ಆಗ ಯುವರಾಜನಾದ ಅಂಗದ, ಶ್ರೇಷ್ಠ ಬಲಿಷ್ಠನಾದ ಅಂಗದ ತಾನು ಬಂದಿದ್ದಾನೆ. ಬಂದು ಅವನು ಮುಂದೆ ಹಾರಿ ನಿಂತಿದ್ದಾನೆ. ಉತ್ಪಪಾತ ನಿರೀಕ್ಷಾಸು, ಮೇಲಿಂದ ಹಾರಿ ಧುಮುಕಿ ಅವನು ಮುಂದೆ ನಿಂತಿದ್ದಾನೆ. ಯಾಕೆ? ಅವನು ಯುವರಾಜ, ಎಲ್ಲ ಸೈನಿಕರಿಗೆ ತೊಂದರೆ ಕೊಡ್ತಾ ಇದ್ದಾನೆ, ಎಲ್ಲರನ್ನು ಸುಟ್ಟು ಹಾಕ್ತಾ ಇದ್ದಾನೆ ಕುದುರೆ ಮೇಲೆ ಕೂತು. ಹಾಗಾಗಿ ಇಷ್ಟಾದಾಗ, ಬಲಿಷ್ಠನಾದಾಗ ತಸ್ಯೋರಸಿ ಪ್ರಾಸವಸ್ತ್ರಂ. ಆಗ ಇಷ್ಟಾಗಿದೆ. ಉತ್ಪಪಾತ ನಿರೀಕ್ಷಾಸು ಸಮಮರ್ದ್ಯ ಜಪುರಃ ತಸ್ಯ ಉರಸಿ ಪ್ರಾಸವರಂ ಬೃಹಜಾರ. ಅವಾಗ ಪ್ರಾಸಾಯುಧ ಅಂತ ಒಂದು ದೊಡ್ಡದಾದ ಅಸ್ತ್ರವನ್ನು ತಾನು ತನ್ನ ಎದೆ ಮೇಲೆ ಹಾಕಿಕೊಂಡಿದ್ದಾನೆ. ಯಾರು? ಯುವರಾಜನಾದಂತಹ ಅಂಗದ. ಹಾಕಿಕೊಂಡಾಗ ಏನಾಗಬೇಕು? ಅಸ್ತ್ರದು 2 ಹೋಳಾಗಿ ಬಿದ್ದುಬಿಟ್ಟಿದೆ. ಅಷ್ಟು ಶಕ್ತಿ ಒಂದು ಕೂಡ. ವಾಲಿಪುತ್ರಸ್ಯ ತೇಜಸ, ವಾಲಿಯ ಮಗ ಅವನು, ಸಾಮಾನ್ಯನಾದವನಲ್ಲ ಅಂಗದ. ಹಾಗಾಗಿ ಹಯಾಸ್ಯ. ಇಷ್ಟಾದಾಗ ಆ ಕುದುರೆಗೆ ಜೋರಾಗಿ ಮುಷ್ಟಿಯಿಂದ ಗುದ್ದಿದ್ದಾನೆ. ಕುದುರೆಗೆ ಜೋರಾಗಿ ಮುಷ್ಟಿಯಿಂದ ಗುದ್ದರೆ ಕಣ್ಣುಗಳೆಲ್ಲ ಹೋಯಿತು. ಆ ಕುದುರೆ ನೆಲಕ್ಕೆ ಬಿದ್ದಿದೆ, ಸತ್ತು ಹೋಗಿದೆ. ಇವನು ಸಿಟ್ಟಾಗಿ ಖಡ್ಗವನ್ನು ತೆಗೆದು ಇವನನ್ನು ಕೊಲ್ಲಬೇಕು ಅಂತ ಹೊರಟಿದ್ದಾನೆ. ಯಾರು? ಆ ರಾವಣನ ಮಗ. ಆ ರಾವಣ ಮಗ ನರಾಂತಕ. ಅವನು ಬಂದು ಖಡ್ಗದಿಂದ ಸಂಹಾರ ಮಾಡಬೇಕು ಅಂತ ಹೊರಟಿದ್ದಾನೆ. ಆ ಖಡ್ಗವನ್ನೇ ತೆಗೆದುಕೊಂಡು ಈ ಅಂಗದ ಅವನನ್ನು ಕೊಂದು ಹಾಕಿದ್ದಾನೆ. ಸ ಖಡ್ಗವರ ಮಾದಾಯ ಪ್ರಸಸಾರರಣೆ ಕಪಂ ಆಚ್ಛಿದ್ಯ ಖಡ್ಗಮಸ್ಸೇವ ನಿಹತೋ ವಾಲಿಸೂನುನಾ. ಹಾಗಾಗಿ ಕುಂಭಕರ್ಣನ ಮಗನನ್ನು ಒಬ್ಬ ಸೂರ್ಯ ಕೊಂದು ಹಾಕಿದ, ಅಂದರೆ ಸುಗ್ರೀವ ಕೊಂದು ಹಾಕಿದ. ಹನುಮಂತ ದೇವರು ನಿಕುಂಭನನ್ನು ಕೊಂದು ಹಾಕಿದರು. ಸ್ವಯಂ ರಾಮಚಂದ್ರ ದೇವರೇ 6-8 ಮಂದಿಯನ್ನು ಕಳಿಸಿದ್ದ. ಬ್ರಹ್ಮದೇವರ ವರದಿಂದ ಸುಪ್ತಜ್ಞ, ಯಜ್ಞಕೋಪ, ಶಕುನಿ, ದೇವತಾಪನಿ, ವಿದ್ಯುಜ್ಜುಕ್ಪ, ಪ್ರಮಾತಿ, ಶುಕ, ಸಾರಣ ಅಂತನವ್ರನ್ನ ಕಳಿಸಿದ ಭಾರಿ. ಅವ್ರನ್ನೆಲ್ಲ ರಾಮಚಂದ್ರ ದೇವರು ಕೊಂದು ಹಾಕಿದರು. ಆಮೇಲೆ ರಾವಣನ ಮಕ್ಕಳನ್ನು ರಾವಣನ ದೂರದಲ್ಲಿ ಉತ್ತರ ದ್ವಾರದಲ್ಲಿ ನಿಂತು ಅವ್ರನ್ನ ಕಳಿಸ್ತಾ ಇದ್ದಾನೆ. ಆಗ
ಆ ರಾವಣ ಮಗನಾದಂತಹ ನರಾಂತಕನನ್ನು ಅಂಗದ ಯುದ್ಧ ಮಾಡಿ ಅವನನ್ನು ಕೊಂದು ಹಾಕಿದ್ದಾನೆ. ಇಷ್ಟು ನಡೀತಾ ಇದೆ. ಇನ್ನು ಗಂಧರ್ವ ಕನ್ಯೆ ಕಾಸೂತೆ ನಿಹಿತೆ ರಾವಣಾತ್ಮಜೆ ಆ ಜಗಾಮಾಗ್ರಜಸ್ತಸ್ಯ ಸೌದಾರ್ಯೋ ದೇವತಾಂತಕಃ. ಇಷ್ಟು ಅದ್ಭುತವಾದಂತಹ ಯುದ್ಧದಲ್ಲಿ ಇನ್ನು ದೇವತಾಂತಕ ಹೇಗೆ ನರಾಂತಕನಿದ್ದೋ ಆಗ ದೇವತಾಂತಕ ಅಂತನೂ ಕೂಡ ರಾವಣನ ಮಗನಾಗಿದ್ದಾನೆ, ಅವನೂ ಕೂಡ ಬರಬೇಕು ಅಂತ ಹೇಳಿ ಹೇಳ್ತಾರೆ. ಗಂಧರ್ವ ಕನ್ಯೆಯಲ್ಲಿ ಈ 4 ಜನ ರಾವಣನಿಂದ ಹುಟ್ಟಿದ್ದಾರೆ. ಅದರಲ್ಲಿ ಒಬ್ಬನು ಸತ್ತು ಹೋಗಿದ. ತಸ್ಯಾಪಪದ ಏವಾಶು ಶರವರ್ಷೇರ್ಪಪ ಪ್ರತಾಪಿತಾ. ಇಲ್ಲಿ ನಾವು ಎಲ್ಲ ಇದನ್ನು ಯಾಕೆ ವಿಸ್ತಾರವಾಗಿ ನಾನು ಹೇಳಿಕ್ಕೆ ಬಂದೆ ಅಂತಂದರೆ, ಈ ಭಾಗ ಸ್ವಲ್ಪ ಯುದ್ಧದ ಭಾಗ, 8ನೇ ಅಧ್ಯಾಯ ಕೊನೆ ಭಾಗಕ್ಕೆ ಮತ್ತು ಅನೇಕ ತತ್ವಗಳಿವೆ. ನಮಗೆ ಕಥೆಗಳು ಏನು ತೋರಿಸ್ತಾರೋ ಅದನ್ನಷ್ಟೇ ನೋಡಿರ್ತೇವೆ. ನಮಗೆ ತಿಳಿದದ್ದೇನು ಅಂದರೆ ಗಂಧಮಾದನ ಪರ್ವತ, ಎಲ್ಲರೂ ರಾಕ್ಷಸರೆಲ್ಲ ಸತ್ತು ಹೋಗ್ತಾರೆ. ಕಪಿಗಳು ಎಷ್ಟೋ ಮಂದಿ ಮುಂದೆ ರಾವಣ ಕುಂಭಕರ್ಣ ಬರ್ತಾನೆ. ಈಗ ಅತಿಕಾಯ ಅಂತನೂ ಬರ್ತಾನೆ. ವಿಚಿತ್ರ, ಅವನ ಶಕ್ತಿ ಏನು ಅಂತಂದರೆ ಅತಿಕಾಯ ಎಂದು ಒಂದು ತಲೆ ಇರ್ತದೆ, ಒಂದು ತಲೆ 2 ಕೈಗಳು ಇರ್ತದೆ ಎಲ್ಲರಿಗೂ ಸಾಮಾನ್ಯವಾಗಿ. ಒಂದು ತಲೆಯನ್ನು ಕತ್ತರಿಸಿ ಹಾಕ್ತಾರೆ, ಮತ್ತೊಂದು ತಲೆ ಬರ್ತದೆ, ಮತ್ತೊಂದು ಆ 2 ತಲೆಗಳು ಬರ್ತದೆ. ಇದ್ದದ್ದು ಒಂದು ತಲೆ, ಅದನ್ನು ಕತ್ತರಿಸಿ ಹಾಕಿದ್ದಕ್ಕೆ 2 ತಲೆ ಬರ್ತದೆ, 4 ಕೈಗಳು ಬರ್ತದೆ. ಅದನ್ನು ಕತ್ತರಿಸಿ ಹಾಕ್ತಾರೆ, ಆವಾಗ 3 ತಲೆಗಳು 6 ಕೈಗಳು ಬರ್ತದೆ. ಈಗ ಎಷ್ಟು ಬಾರಿ ಅವನನ್ನು ಕೊಲ್ಲಕ್ಕೆ ಕತ್ತರಿಸಿ ಹಾಕ್ತೀರೋ ಅಷ್ಟು ಬೆಳೀತಾ ಬೆಳೀತಾ ಹೋಗ್ತದೆ. ಕುಂಭಕರ್ಣ ಬರ್ತಾನೆ, ಎಲ್ಲ ಕಪಿಗಳನ್ನು ಕೊಂದು ಹಾಕ್ತಾನೆ. ಆಗ ನಾವು ಕೇಳಿದ ಪ್ರಕಾರ ಮತ್ತು ಆಮೇಲೆ ಇಂದ್ರಜಿತ್ ಬರ್ತಾನೆ, ಲಕ್ಷ್ಮಣ ದೇವರಿಗೆ ಹಣೆಗೆ ಬಾಣನ್ನು ಬಡಿತಾನೆ. ಆಗ ಅವರು ಮೂರ್ಛಿತರಾಗ್ತಾರೆ. ಯುದ್ಧವೇ ಧ್ವಸ್ತವಾಗಿ ಪಲಾಯನವಾಗುವ ಪ್ರಸಂಗ ಬರ್ತದೆ. ಆಗ ಹನುಮಂತ ದೇವರಿಗೆ ಮತ್ತು ರಾಮಚಂದ್ರ ದೇವರು ಆಜ್ಞೆ ಮಾಡಿ ಆ ಗಂಧಮಾದನ ಪರ್ವತವನ್ನು ಎತ್ತಿ ತಗೊಂಡು ಬರಲಿಕ್ಕೆ ಹೇಳ್ತಾರೆ. ಆ ಸಂಜೀವಿನಿ ಪರ್ವತ, ಆ ಸಂಜೀವಿನಿ ಪರ್ವತ ಅಲ್ಲಿ ಅನೇಕ ಔಷಧಿಗಳಿರ್ತದೆ. ಹಾಗಾಗಿ ನಾವು ಕೇಳಿದ್ದೇನು ಅಂತಂದರೆ ಆ ಸಂಜೀವಿನಿ ಪರ್ವತ ಏನಿದೆಯಲ್ಲ, ಆ ಪರ್ವತವನ್ನು ಒಂದೇ ಬಾರಿ ತೆಗೆದುಕೊಂಡು ಬಂದಿದ್ದಾರೆ. ಒಂದೇ ಬಾರ ಅಲ್ಲ, 2 ಬಾರಿ ತೆಗೆದುಕೊಂಡು ಬಂದದ್ದು ಉಂಟು. ಹೀಗೆ ನಾವು ತಿಳಿದದ್ದು ಕೇಳಿದ್ದು ಏನಿದೆ ಅದರ ವಿಪರೀತವಾಗಿಯೇ ರಾಮಾಯಣದಲ್ಲಿ ಕಥೆಗಳಿವೆ, ಅನೇಕ ತತ್ವಗಳು ಇವೆ, ಕಥೆಗಳು ಇವೆ, ಬೇರೆ ಬೇರೆ ಕಥೆಗಳು, ವರಶಾಪಗಳು. ಹಾಗಾಗಿ ಸ್ವಲ್ಪ ಇದನ್ನು ಯುದ್ಧದ ಪ್ರಸಂಗ, ಒಮ್ಮೆ ಆದರೂ ಎಷ್ಟು ಜನ ರಾಕ್ಷಸರಿದ್ದರು. ಅಲ್ಲಿ ಇನ್ನೊಂದು ಕಥೆ ಬರ್ತದೆ. 3 ದಿನ ದರ್ಭಾಶಯನಾಗಿ ತಾನು ಮಲಗಿದ್ದಾನೆ. ಯಾರು? ಸಮುದ್ರ ರಾಜ ತಾನು ದಾರಿಯನ್ನು ಕೊಡದೇ ಇದ್ದ ಪ್ರಸಂಗದಲ್ಲಿ ಸಮುದ್ರದ ದಂಡೆಯಲ್ಲೇನೆ ರಾಮಚಂದ್ರ ದೇವರು ಮಲಗಿಬಿಟ್ರು 3 ದಿವಸ. ಆಗ ರಾವಣ ತಾನೇನು ಮಾಡ್ತಾನೆ, ಒಬ್ಬ ಅಸುರನನ್ನು ಕೊಟ್ಟು ಕಳಿಸ್ತಾನೆ. ಅವರು ಬಂದಿದ್ದಾರೆ, ಇನ್ನು ಲಂಕಾಕ್ಕೆ ಬರಬೇಕು, ಅವರಲ್ಲಿ ಎಷ್ಟು ಸೈನ್ಯ ಇದೆ, ನಾವು ಯುದ್ಧವನ್ನು ಆಡಲಿಕ್ಕೆ ನಾವೆಲ್ಲವನ್ನು ತಯಾರು ಮಾಡ್ಕೋಬೇಕಲ್ಲ, ಎಷ್ಟು ಸೈನ್ಯ ಇದೆ ಅವರಲ್ಲಿ ನೋಡ್ಕೊಂಡು ಬಾ ಅಂತ ಹೇಳಿ, ಮತ್ತು ಅಷ್ಟೇ ಇಲ್ಲದೇನೆ ಸುಗ್ರೀವನಿಗೆ ಸಂದೇಶ ಕೊಟ್ಟು ಕಳಿಸ್ತಾನೆ. ಯಾರು? ರಾವಣ. ಆಗ ಶುಕ ಅಂತನ್ನುವ ಒಬ್ಬ ರಾಕ್ಷಸನನ್ನು ಕೊಟ್ಟು ಕಳಿಸ್ತಾನೆ. ಶಾರ್ದೂಲ ಎಂಬ ರಾಕ್ಷಸ ಸುದ್ದಿ ಹೇಳ್ತಾನೆ. ಆಗ ಶುಕ ಎಂಬ ರಾಕ್ಷಸನಿಗೆ ಕೊಟ್ಟು ಕಳಿಸ್ತಾನೆ ಸುಗ್ರೀವನ ಹತ್ರ. ಏನು ಅಂತಂದರೆ, ನೋಡಪ್ಪ, ನೀನು ರಾಜ, ನಾನು ರಾಜ. ಈ ರಾಮ ಇವನು ವನವಾಸಿ, ಅವನು ತಪ್ಪು ಮಾಡಿದ್ದಾನೆ, ಅವನ ತಮ್ಮ ಸೇರಿ ತಪ್ಪು ಮಾಡಿದ್ದಕ್ಕೆ ಅವನು ಶಿಕ್ಷೆ ಕೊಡಬೇಕು ಅಂತ ಹೇಳಿ ನಾನು ಸೀತೆಯನ್ನು ಅಪಹಾರ ಮಾಡಿದ್ದು. ಯಾಕೆಂದರೆ ನನ್ನ ತಂಗಿ ಪಾಪ ಈಗ ಬರ್ತಾರೋ ಇಲ್ಲೋ, ಬಂದು ಮದುವೆ ಆಗ್ರಿ ಅಂತ ಕೇಳಿದರು. ಹಾಗೂ ನನ್ನ ತಂಗಿ ಕೇಳಿದ್ಲು, ಅವರಿಗೆ ಸೊಕ್ಕು, ನಾವು ಚಂದಿದ್ದೀವಿ, ಚಂದ ನನ್ನ ಹೆಂಡತಿ ಇದ್ದಾಳೆ ಅಂತ ಹೇಳಿ ದರ್ಪ ಅಹಂಕಾರಗಳಿಂದ ನನ್ನ ತಂಗಿಯ ಕಿವಿ ಮೂಗುಗಳನ್ನು ಕತ್ತರಿಸಿ ಹಾಕಿದರು ಲಕ್ಷ್ಮಣ. ರಾಮ ಪ್ರಚೋದನೆ ಮಾಡಿದ. ಹಾಗಾಗಿ ಅವನು ತಪ್ಪು ಮಾಡಿದ್ದಕ್ಕೆ ಶಿಕ್ಷೆ ಕೊಡಬೇಕು ಅಂತ ಹೇಳಿ ನಾನು ಆ ರಾಮನ ಹೆಂಡತಿಯನ್ನು ತೆಗೆದುಕೊಂಡು ಬಂದು ನನ್ನಲ್ಲಿ ಇಟ್ಟುಕೊಂಡಿದ್ದೇನೆ.
ಹಾಗಾಗಿ ಇದರಲ್ಲಿ ನೀ ಭಾಗಿಯಾಗಿ ಸುಮ್ಮನೆ ನಿಮಗೆ ಜಗಳ ಆಗುವುದು ಬೇಡ ಅಂಥೇಳಿ ಶುಕ ಎಂಬ ರಾಕ್ಷಸನು ಶುಕ ರೂಪದಲ್ಲಿ ಗಿಳಿಯ ರೂಪದಲ್ಲಿ ಬಂದು ಇವನಿಗೆ ಕಿವಿಯಾಗೆಲ್ಲ ಹೇಳ್ತಾ ಇದ್ದಾನೆ. ಹೇಳಿದಾಗ ಮತ್ತು ಅಷ್ಟೇ ಅಲ್ಲದೇನೆ ಆ ರಾಕ್ಷಸರು ಬಂದು ಸುಗ್ರೀವನಿಗೆ ಪೀಡೆ ಕೊಡ್ತಾ ಇದ್ದಾರೆ. ಪೀಡೆ ಕೊಡಬೇಕಾದಾಗ ರಾಮಚಂದ್ರ ದೇವರು ಅದನ್ನು ಗಮನಿಸಿದರು. ನನ್ನ ಪರವಾಗಿ ಸುಳ್ಳುಳ್ಳೇನೆ ಏನೇನೋ ಇದ್ದದ್ದು ಬಿದ್ದದ್ದೆಲ್ಲ ಇವನು ಸುಗ್ರೀವನಿಗೆ ಹೇಳಿ ಬ್ರೇನ್ ವಾಶ್ ಮಾಡಿ ಬುದ್ಧಿಭ್ರಮಣ ಮಾಡಿ ಯುದ್ಧವಾಗದೇ ಇದ್ದಂತೆ ಆಡಿ ಎಲ್ಲರನ್ನು ಕಳಿಸಿ ಬಿಡುವುದು ವಿಚಾರ ಮಾಡಿದ್ದಾನೆ ರಾವಣ. ಹಾಗಾಗಿ ಆಗುವುದೇ ಬೇಡ ಅಂತ ಹೇಳಿ ಆ ರಾಕ್ಷಸರನ್ನು ಕೊಂದು ಹಾಕಿದ್ದಾನೆ ರಾಮಚಂದ್ರ ದೇವರು. ಆದರೆ ದೂತನಾಗಿ ಬಂದಿದ್ದ ಯಾರೋ ಶುಕ ಅಂತನೋ ರಾಕ್ಷಸ, ಅವನನ್ನು ಬಿಟ್ಟು ಆಗ ಅಲ್ಲಿ ಎಷ್ಟು ಜನ ಸೈನ್ಯವಿತ್ತು, ಕಪಿಗಳ ಸೈನ್ಯ ಎಷ್ಟಿತ್ತು ಅಂತ ಅನ್ನೋದಕ್ಕೆ ಲೆಕ್ಕ ಕೊಡ್ತಾರೆ. ಇದು ಮಧ್ಯದಲ್ಲೇ ಪಾಠ ಪ್ರಾರಂಭವಾದ ಮೇಲೆ ನಾನು ಹೇಳಬೇಕಾಗಿತ್ತು, ಕೊನೆಗೆ ಹೇಳೋಣ ಅಂತ ನಾನು ಸುಮ್ಮನಿದ್ದೆ. ಎಷ್ಟು ಅಂತಂದರೆ ಈಗ 1,00,000 ಅಂತನ್ನೋದು ಸಂಖ್ಯೆ ನಮಗೆ ಗೊತ್ತು. ಆ 1,00,000 ಆದರೆ 1,00,00,000 ಅಂತನ್ನೋದು ನಮಗೆ ಗೊತ್ತು. ಆ 1,00,00,000 ಆಯಿತು ಅಂತಾದರೆ 1,000 ಆಯಿತು ಅಂದರೆ 1,00,000. ಆ 1,00,000 ಆಯಿತು ಅಂದರೆ 1,00,00,000. ಆ ಕೋಟಿಗಳು 100 ಆಯಿತು ಅಂತಂದರೆ ಅದಕ್ಕೆ ಶಂಕು ಅಂತ ಕರೀತಾರೆ ಸಂಸ್ಕೃತದಲ್ಲಿ, ಶಂಕು. ಆ ಶಂಕುಗಳು 1,00,000 ಆಯಿತು ಅಂತಂದರೆ ಮಹಾಶಂಕು ಅಂತ ಕರೀತಾರೆ. ಎದಕ್ಕಿದು ಸಂಖ್ಯಾಗಳ 1 2 3 4. ಆ ಮಹಾಶಂಕು ಅಷ್ಟು ಸೈನ್ಯ ಇತ್ತು. ಅಷ್ಟೇ ಅಲ್ಲ, ಆ ಮಹಾಶಂಕುಗಳು 1,00,000 ಆಯಿತು ಅಂದರೆ ಅದಕ್ಕೆ ವೃಂದ ಅಂತ ಕರೀತಾರೆ. ಆ ವೃಂದಗಳು ಮತ್ತೆ 1,00,000 ಅಂತಂದರೆ ಮಹಾವೃಂದ. ಆ ಮಹಾವೃಂದಗಳು 1,00,000 ಆಯಿತು ಅಂತಂದರೆ ಒಂದು ಪದ್ಮ ಅಂತ ಕರೀತಾರೆ. ಲೆಕ್ಕನೂ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ನಮಗೆ. ಅದಕ್ಕಾಗಿಯೇ ಮೊಟ್ಟ ಮೊದಲಿಗೆ ಅಸಂಖ್ಯ ಕಪಿಗಳು ಅಂತ ಹೇಳಿಬಿಟ್ಟಿದ್ದಾರೆ. ಆದರೂ ಸುಮ್ಮನೆ ನಮಗೆ ಬುದ್ಧಿಗೆ ವಿಚಾರ, ಸಂಖ್ಯಾ ಸೀಮೆ ಎಷ್ಟಾದರೂ ಇದೆ ಸಂಖ್ಯಾಶಾಸ್ತ್ರದಲ್ಲಿ. ಸಂಖ್ಯಾ ಕೊನೆಯದಾದ ಸಂಖ್ಯೆ ಎಷ್ಟಪ್ಪ ಅಂತ ವಿಚಾರ ಮಾಡಿದರೆ ಕೊನೆಯದಿಷ್ಟು ಸಂಖ್ಯಾ ಅಂತ ಹೇಳಿ ಮುಗಿಸ್ತೀವಲ್ಲ, ಹಾಗೆ ಮುಗಿಸೋದಕ್ಕೆ ಎಷ್ಟಿದೆ? ಮಹಾವೃಂದಗಳು 1,00,000 ಅಂದರೆ ಒಂದು ಪದ್ಮ ಅಂತ ಕರೀತಾರೆ. ಆ ಪದ್ಮಗಳು 1,00,000 ಅಂತಂದರೆ ಮಹಾಪದ್ಮ ಅಂತ ಕರೀತಾರೆ. ಆ ಮಹಾಪದ್ಮ ಇದು 1,00,000 ಅಂತಂದರೆ ಖರವ ಅಂತ ಕರೀತಾರೆ. ಆ ಖರವಗಳು 1,00,000 ಅಂದರೆ ಮಹಾಖರವ. ಆ ಮಹಾಖರವಗಳು 1,00,000 ಅಂದರೆ ಸಮುದ್ರ. ಆ ಸಮುದ್ರವು 1,00,000 ಅಂತಂದರೆ ಅದಕ್ಕೆ ಔಘ ಅಂತ ಕರೀತಾರೆ. ಹಾಗಾಗಿ ಆ ಔಘಗಳು 1,00,000 ಅಂದರೆ ಮಹಾ ಔಘ, ಮಹೋಘ ಸೈನ್ಯ ಅಂತ ಕರೀತಾರೆ. ಊಹಾನೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಇಷ್ಟು ಸುಮ್ಮನೆ ಲೆಕ್ಕವಿದೆ ಅಂತ ಒಂದು ಲೆಕ್ಕ ಕೊಟ್ಟಿದ್ದಷ್ಟೇ ಹೊರತು ಅಸಂಖ್ಯ ಕಪಿಗಳು ಅಂತ ಹೇಳಿ ಆ ಕಪಿಗಳ ಸಂಖ್ಯೆಯನ್ನು ರಾವಣನ ಮುಂದೆ ಈ ಶುಕ ಎಂಬ ರಾಕ್ಷಸ ಹೋಗಿ ಹೇಳ್ತಾನೆ. ಆಗ ಗಾಬರಿ ಆಗಿಬಿಡ್ತಾನೆ ರಾವಣ. ಆದರೂ ಯುದ್ಧ ಮಾಡಬೇಕು. ರಾವಣನಲ್ಲಿಯೂ ಸೈನ್ಯ ಕಮ್ಮಿ ಇಲ್ಲ, ಅವನಲ್ಲಿಯೂ ಹೆಚ್ಚಿದೆ. ಆದರೆ ಶತ್ರುಗಳ ಸೈನ್ಯ ನನಗಿಂತ ಕಮ್ಮಿ ಇರಬೇಕು ಅಂತ ಅವನ ಅಪೇಕ್ಷೆ. ಆದರೆ ಅವನಷ್ಟೇ ಸರಿಸಮಾನ, ಅವನಕ್ಕಿಂತ ಹೆಚ್ಚೇ ಒಂದು ಮಟ್ಟಿನಲ್ಲಿ. ಇಷ್ಟಾಗಿ ಭಾರಿ ಪರಾಕ್ರಮಿಯಾದ ಹನುಮಂತ, ವಿಭೀಷಣ, ರಾಮ, ಲಕ್ಷ್ಮಣ ಅಂತೂ ಸರಿನೇ. ಹಾಗಾಗಿ ಹೇಗೆ ಯುದ್ಧ ಮಾಡಬೇಕು ಅಂತನೂ ಚಿಂತೆಯಲ್ಲಿದ್ದ. ನಾವು ನಿನ್ನೆ ಕೇಳಿದ್ದೇವೆ, ಸೇತುವನ್ನು ಕಟ್ಟಿದರು. 100 ಯೋಜನ ದೂರದಷ್ಟು ಇದೆ ಸಮುದ್ರ. ಲಂಕೆಗೆ ಸೇರಬೇಕಾದರೆ ಆ 100 ಯೋಜನದಷ್ಟು ಸೇತು ಮೇಲೆ ಎಲ್ಲ ಕಪಿಗಳು ತುಂಬಿ ಹೋಗಿದ್ದಾರೆ. ಸಮುದ್ರದ ಆಚೆ, ಸಮುದ್ರ ದಂಡೆಯಲ್ಲೂ ಕಪಿಗಳು ತುಂಬಿದ್ದಾರೆ. 4 ದ್ವಾರಗಳಿವೆ, ಒಳಗೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ. ದ್ವಾರಗಳನ್ನು ಪುಡಿ ಮಾಡಿ ಇರುವಿಗಳು ನುಗ್ತಿರ್ತಾವಲ್ಲ, ಹಾಗೆ ನುಗ್ತಾ ಇದ್ದಾರೆ ಕಪಿಗಳು ಒಳಗಡೆ. ಅಷ್ಟು ಕಪಿಗಳ ಸೈನ್ಯ ಇದೆ. ರಾವಣನಲ್ಲಿಯೂ ಅಷ್ಟು ರಾಕ್ಷಸರ ಸೈನ್ಯ ಇದೆ. ಅದಕ್ಕಾಗಿ ನಾನು ಹೇಳಿದ್ದು ರಾವಣಯೋರ್ ಯುದ್ಧ ಮುಂದೆ. ಅದಕ್ಕೆ ಯುದ್ಧದ ಪ್ರಸಂಗವನ್ನು ಎಲ್ಲೆಲ್ಲಿ ಎಷ್ಟೆಷ್ಟು ಹೇಳಲಿಕ್ಕೆ ಸಾಧ್ಯವಿದೆಯೋ, ಇಲ್ಲದೇ ಇದ್ರೆ ಬೇಸರ ಬರ್ತದೆ. ಆದರೆ ಕೇಳಲಿಕ್ಕೆ ಬೇಕು, ಎಷ್ಟು ಸೈನ್ಯ ಇದೆ, ಯಾರ್ಯಾರು ಬಂದರು, ಯಾವ ಅಸ್ತ್ರಗಳನ್ನು ತೆಗೆದುಕೊಂಡ್ರು, ಎಂತೆಂಥವ್ರನ್ನ ಸಾಯಿಸಿದ್ರು, ಕೊಂದು ಹಾಕಿದ್ರು, ಯಾರ ವರ ಇತ್ತು, ಇದೆಲ್ಲ ಬಹಳ ಅದ್ಭುತ. ಓದ್ತಾ ಇದ್ದಾಗಲೇ ತಲೆ ತಿರುಗಿ ಹೋಗ್ಬಿಡುತ್ತದೆ. ಅದನ್ನು ಸರಿಸಮಾನ ಸಂಖ್ಯೆಯಿಂದ ಇಷ್ಟು ದಿವಸ ಸುಮ್ಮನೆ ಹೇಳಬೇಕು ಹೇಳಬಾರ್ದು, ಇಷ್ಟು ದಿವಸ ಪಾಠಗಳಲ್ಲಿ ಇವತ್ತು ಹೆಚ್ಚು ಟೆನ್ಷನ್ ತೊಗೊಂಡು ಪಾಠ ಹೇಳಿದಂತೆ ಇದೆ ನನಗೆ.
ಯಾಕೆಂದರೆ ವರ ಯಾರಿಗಿದೆ, ಎಷ್ಟು ಸೈನ್ಯ, ಎಷ್ಟು ರಾಕ್ಷಸರು ಬಂದಿದ್ದಾರೆ, ಯಾರನ್ನು ಯಾರು ಕೊಂದಿದ್ದಾರೆ, ಅವರಲ್ಲಿ ಯಾರ ಅಂಶ ಇದೆ, ಇದನ್ನೆಲ್ಲ ನಾನು ಮಧ್ಯಾಹ್ನ ಅಧ್ಯಯನ ಮಾಡಬೇಕಾದಾಗ ನೋಡಿದೆ. ಬಹಳ ಗೊಂದಲಾಗ್ತದೆ. ಅದನ್ನು ವ್ಯವಸ್ಥೆ ಸೀರಾಗಿ ಅದನ್ನು ಒಮ್ಮೆ ಆದರೂ ಚೆಂದಾಗಿ ನಾವು ಕೇಳಿ ತಿಳಿದು ಅದನ್ನು ಲೆಕ್ಕ ಮಾಡಿಕೊಂಡು ನಾವು ಕೇಳಿ ಮತ್ತೆ ಮರೆಯುವುದು ಸಹಜ. ಅದನ್ನು ಮಾಡ್ಕೋಬೇಕು ಅಂತ ಸಲುವಾಗಿ ಸ್ವಲ್ಪ ಕಷ್ಟಪಟ್ಟು ನಾನು ಇದನ್ನು ಹೇಳಿದ್ದೇನೆ. ನಾಳೆಯೂ ಸ್ವಲ್ಪ ಹೀಗೆ ಇದೆ. ಹಾಗಾಗಿ ಅವಶ್ಯವಾಗಿ ಇದನ್ನು ಕೇಳಬೇಕು, ತಿಳಿಬೇಕು, ನೆನಪಿನಲ್ಲಿ ಸಾಕಷ್ಟು ದಿನ ಇದು ಇರುವಂತೆ ನಾವು ವ್ಯವಸ್ಥೆಯನ್ನು ಮಾಡಿಕೊಳ್ಳಬೇಕು ಅಂತ ಹೇಳ್ತಾ ಇವತ್ತಿನ ಈ ರಾಮಚಂದ್ರ ದೇವರ ಯುದ್ಧ ಪ್ರಾರಂಭವಾಗಿದೆ. ಧರ್ಮದ ಯುದ್ಧ, ನೀತಿ ಯುದ್ಧ, ಲೋಕದ ಯುದ್ಧ, ದೇವತೆಗಳ ಯುದ್ಧ, ಸೀತಾದೇವಿ ಸಲುವಾಗಿ ಯುದ್ಧ, ರಾಮನ ಸಲುವಾಗಿ ಯುದ್ಧ, ರಾಜ್ಯದ ಸಲುವಾಗಿ ಯುದ್ಧ, ಪ್ರಜೆಗಳಿಗಾಗಿ ಯುದ್ಧ, ಎಲ್ಲದ ಸಲುವಾಗಿಯೂ ರಾಮಚಂದ್ರ ದೇವರು ಯುದ್ಧವನ್ನು ಮಾಡ್ತಾ ಇದ್ದಾರೆ. ಯುದ್ಧ ನಡೀತಾ ಇದೆ ಅಂತ ಹೇಳುವ ಸಂದರ್ಭವನ್ನು ಇಲ್ಲಿಗೆ ಮುಗಿಸೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ನಿಮಗೆಲ್ಲರಿಗೂ ಒಂದು ಸೂಚನೆ ಇದೆ. ನಾಳೆ 9ನೇ ತಾರೀಕು ಶ್ರಾವಣಿ, ಅಂದರೆ ಜನಿವಾರವನ್ನು ಹಾಕಿಕೊಳ್ಳುವುದು. ಹಾಗಾಗಿ ಅವಶ್ಯವಾಗಿ ನಾವು ಇಲ್ಲಿ ಮಾಡ್ತಾ ಇರ್ತೇವೆ. ಪ್ರತಿ ವರ್ಷವೂ ಇಲ್ಲಿರ್ತದೆ. ಹಾಗಾಗಿ ಋಗ್ವೇದ ಯಜುರ್ವೇದ ಎರಡೂ ಕೂಡಿ ಬಂದಿದೆ. ಋಗ್ವೇದವನ್ನು ಮಾಡ್ತೇವೆ. ಯಜುರ್ವೇದಿಗಳು ಅನೇಕ ಜನ ನಮ್ಮ ಶಿಷ್ಯರು ಬಂದಿರ್ತಾರೆ, ಜನಿವಾರವನ್ನು ಹಾಕೋತಾರೆ. ಕೊನೆಗೆ ಬಂದು ಜನಿವಾರ ಇಸ್ಕೊಂಡು ಹೋಗ್ತಿರ್ತಾರೆ, ಹಾಗೂ ಆಗ್ತಿರ್ತದೆ. ಹಾಗಾಗಿ ಮುಂಜಾನೆ 6:30ಗೆ ಪ್ರಾರಂಭ ಮಾಡ್ತೇವೆ ನಾವು.